ಬಾಗಲಕೋಟೆ ಜಿಲ್ಲಾಸ್ಪತ್ರೆಯ ಬಾತ್ರೂಮಿನಲ್ಲಿ ವಿಧವೆ ಮೇಲೆ ಹೊರಗುತ್ತಿಗೆ ಡಿ ಗ್ರೂಪ್ ನೌಕರ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಕೇಳಿಬಂದಿದೆ. 34 ವರ್ಷದ ಮಹಿಳೆಯನ್ನ ಒತ್ತಾಯಪೂರ್ವಕವಾಗಿ ಬಾತ್ರೂಮ್ಗೆ ಕರೆದೊಯ್ದು ಫರೀದ್ ಸಾಬ್ ಲೈಂಗಿಕ ದೌರ್ಜನ್ಯ ಎಸಗಿದ್ದ. ತನ್ನ ಸಹೋದರನ ಅನಾರೋಗ್ಯದ ಹಿನ್ನೆಲೆ ಮಹಿಳೆ ಜಿಲ್ಲಾಸ್ಪತ್ರೆಯಲ್ಲಿಯೇ ಉಳಿದಿದ್ದಳು. ಈ ವೇಳೆ ಮಹಿಳೆಯನ್ನ ಪರಿಚಯ ಮಾಡಿಕೊಂಡಿದ್ದ ಫರೀದ್ ಸಾಬ್ ಬೆದರಿಕೆ ಹಾಕಿ ಬಾತ್ರೂಮ್ಗೆ ಕರೆದೊಯ್ದು ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ಆರೋಪಿಯನ್ನ ಹಿಡಿದು ಮಹಿಳೆಯ ಕುಟುಂಬಸ್ಥರು ತರಾಟೆಗೆ ತೆಗೆದುಕೊಂಡಿದ್ದು ಸಂತ್ರಸ್ತೆ ಸಹೋದರಿಯಿಂದ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಆದರೆ ಫರೀದ್ ಸಾಬ್ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧ ತಣ್ಣಗಾದರೂ ಸಂಘರ್ಷದ ಎಫೆಕ್ಟ್ ಮಾತು ಇನ್ನೂ ಕಡಿಮೆ ಆಗಿಲ್ಲ. ಮಧ್ಯಪ್ರಾಚ್ಯ ರಾಷ್ಟ್ರಕ್ಕೆ ಎಕ್ಸ್ಪೋರ್ಟ್ ಆಗ್ತಾ ಇದ್ದ ಈರುಳ್ಳಿ ಸ್ಥಗಿತಗೊಂಡಿದ್ದು ರೈತರು ಸಂಕಷ್ಟ ಎದುರಿಸುತ್ತಿದ್ದಾರೆ. ರಫ್ತು ಆಗದ ಹಿನ್ನೆಲೆ ಈರುಳ್ಳಿ ಬೆಲೆ ಕುಸಿತ ಆಗಿದ್ದು ವಿಜಯಪುರದ ರೈತರಿಗೆ ಆಘಾತ ಎದುರಾಗಿದೆ. ಯುದ್ಧಕ್ಕೂ ಮೊದಲು ಈರುಳ್ಳಿ ಕ್ವಿಂಟಾಲ್ಗೆ 2 ರಿಂದ 4 ಸಾವಿರಕ್ಕೆ ಮಾರಾಟ ಆಗ್ತಿತ್ತು. ಈಗ ಕೇವಲ 200 ರಿಂದ 400 ರೂಪಾಯಿಗೆ ಮಾರಾಟವಾಗ್ತಿದೆ. ರೈತರು ಮಾರುಕಟ್ಟೆಗೆ ಈರುಳ್ಳಿ ತರೋದಕ್ಕೆ ಮೂಟೆಗೆ 70 ರಿಂದ 100 ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಮಾರ್ಕೆಟ್ಗೆ ತಂದು ಮಾರಿದ್ರೂ ಕನಿಷ್ಠ ಬಂಡವಾಳವೂ ಸಿಗ್ತಿಲ್ಲ ಅಂತ ರೈತರು ಕಣ್ಣೀರಿಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಜಿಲ್ಲೆಯಲ್ಲಿ ನಡೀತಾ ಇದ್ದ 2 ಬಾಲ್ಯ ವಿವಾಹವನ್ನ ಅಕ್ಕಪಡೆ ತಪ್ಪಿಸಿದೆ. ಕಠಿಣ ಕ್ರಮ ಜಾರಿಯಾದರೂ ಬೆಳಗಾವಿಯಲ್ಲಿ ಅನಿಷ್ಟ ಪದ್ಧತಿ ಮುಂದುವರೆದಿದ್ದು ಒಂದೇ ವಾರದಲ್ಲಿ 2 ಬಾಲ್ಯ ವಿವಾಹ ತಡೆದು ಅಕ್ಕಪಡೆ ಬಾಲಕಿಯರ ರಕ್ಷಣೆ ಮಾಡಿದೆ. ಬೆಳಗಾವಿಯ ವಂಟಮೂರಿ ಕಾಲೋನಿಯಲ್ಲಿ 17 ವರ್ಷದ ಬಾಲಕಿಯ ಮದುವೆ ನಡೀತಾ ಇತ್ತು. ಪೆಟ್ರೋಲಿಂಗ್ ವೇಳೆ ಕುತೂಹಲಕ್ಕೆ ಭೇಟಿ ಕೊಟ್ಟಾಗ ಬಾಲ್ಯ ವಿವಾಹ ನಡೀತಾ ಇರೋದು ಬೆಳಕಿಗೆ ಬಂದಿದ್ದು ಕೂಡಲೇ ಅದನ್ನ ತಡೆದಿದ್ದಾರೆ. ಇತ್ತ ಶಹಾಪುರದಲ್ಲಿ 13 ವರ್ಷದ ಬಾಲಕಿ ಮದುವೆ ಮಾಡ್ತಾ ಇರೋ ಮಾಹಿತಿ ಬಂದಿತ್ತು. ಅಕ್ಕಪಡೆ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಮದುವೆ ತಡೆದಿದ್ದು ಬಾಲಕಿಯರ ಪೋಷಕರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಾಗಿದೆ. ಅಕ್ಕಪಡೆ ತಂಡದ ಕಾರ್ಯಕ್ಕೆ ನಗರ ಪೊಲೀಸ್ ಕಮಿಷನರ್ ಭೂಷಣ್ ಬೊರಸೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. 100 ರೂಪಾಯಿ ತಗೊಂಡು ಪಾರ್ಕಿಂಗ್ ಸಿಬ್ಬಂದಿ 60 ರೂಪಾಯಿ ಬಿಲ್ ಕೊಟ್ಟಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಚಾಮುಂಡಿ ಬೆಟ್ಟದಲ್ಲಿ ಭಕ್ತರ ಮೇಲೆ ದೌರ್ಜನ್ಯ ನಡೆದಿದೆ. ಚಾಮುಂಡಿ ಭಕ್ತರು ಪ್ರವಾಸಿಗರ ಜೊತೆ ಪಾರ್ಕಿಂಗ್ ಸಿಬ್ಬಂದಿ ಗಲಾಟೆ ನಡೆದಿದ್ದು ಕೆಲಕಾಲ ಹೈ ಡ್ರಾಮಾಕ್ಕೆ ಸಾಕ್ಷಿಯಾಯಿತು. ಪ್ರವಾಸಿಗರಿಗೆ ಅವಾಚ್ಯ ಶಬ್ದದಿಂದ ಪಾರ್ಕಿಂಗ್ ಸಿಬ್ಬಂದಿ ನಿಂದಿಸಿದ್ದು ಬೆಟ್ಟದಲ್ಲಿ ಹಗಲು ದರೋಡೆ ಮಾಡ್ತಾರೆ ಅಂತ ಪ್ರವಾಸಿಗರು ಬೇಸರ ವ್ಯಕ್ತಪಡಿಸಿದ್ದಾರೆ. ಚಾಮುಂಡಿ ಬೆಟ್ಟದ ಗೇಟ್ ಬಳಿ ಸೆಕ್ಯೂರಿಟಿ ಸಿಬ್ಬಂದಿ ದೌರ್ಜನ್ಯಕ್ಕೆ ಚಾಮುಂಡೇಶ್ವರಿ ಪ್ರಾಧಿಕಾರ ಕಾರ್ಯದರ್ಶಿಗೆ ದೂರು ನೀಡಿದ್ದಾರೆ. ಪಾರ್ಕಿಂಗ್ ಸಿಬ್ಬಂದಿಯ ವರ್ತನೆ ವಿಡಿಯೋ ತೋರಿಸಿ ಕ್ರಮಕ್ಕೆ ಒತ್ತಾಯಿಸಿದ್ದು ಈ ಬೆನ್ನಲ್ಲೇ ಚಾಮುಂಡಿ ಬೆಟ್ಟದ ಕಾರ್ಯದರ್ಶಿ ರೂಪಾ ಸಿಬ್ಬಂದಿಯನ್ನ ಅಮಾನತು ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.